ಶ್ರೀನಾಥ ಗೋವಿಂದ ಆನಂದ ಮೂರುತಿಗೆ ಮಾನುನಿ ಮಣಿಯಾರು ಬೆಳಗ. ರೆಡಿ ಆಗಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಎಲ್ಲ ಪೂಜೆ ಎಲ್ಲ ಮುಗೀತಲ್ಲ, ಇನ್ನೇನಿದ್ರು ತಿಂಡಿ ತಿನ್ಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಹೊಟ್ಟೆ ಹಸಿತಿದೆ ನಮ್ಮಮ್ಮ. ಅಮ್ಮ ಹೊಟ್ಟೆ ಹಸಿತಿದೆ ನನಗೆ. ಆದರೆ ಇವತ್ತಿನ ತಿಂಡಿ ಇಡ್ಲಿ, ಹಬ್ಬ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದಾರೆ. ನನಗೆ ಬೇಕಾದ್ರೆ ನಾನು ದೋಸೆ ತಿಂದ್ಬಿಡ್ತೀನಿ. ನನ್ಗೆ ಇಡ್ಲಿ ಅಂದ್ರೆ ಏನೋ ಒಂಥರ ಗುರು. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಾಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವ್ರಲ್ಲ? ನಿಂದು ಏನೋ ಒಂಥರ ಹಿಂಸೆ ಆದಂಗೆ ಆತ. ಇಡ್ಲಿ ಅಂತ ಅಂದ್ರೆ ಹಿಂಸೆ ಆದಂಗೆ ಆತ ನನಗೆ. ನಮ್ಮಮ್ಮ ಅದನ್ನೇ ಏನಕ್ಕೆ ಅಂತ ಕೇಳಿದ್ರೆ ಹಬ್ಬ ಅಲ್ವಾ ಅದಕ್ಕೆ ಇಡ್ಲಿ ಮಾಡಿದೆ ಅಂತಾರೆ. ಅಮ್ಮ ಹೂ ಬಿತ್ತು. ಬನ್ನಿ ತಿಂಡಿ ಬರುತ್ತೆ, ತಿಂಡಿ ತಿಂದ್ಬಿಟ್ಟು ನೋಡೋಣ. ಇವತ್ತಿನ ಊಟ ಪಾಯಸ, ಕೋಸಂಬರಿ. ಅಮ್ಮ ಇದೇನಿದು? ಇನ್ನೊಂದು ಕೋಸಂಬರಿ, ಎರಡೆರಡು ಕಾಳು ಬಿದ್ದಿದೆ. ಹೌದಾ, ಬಿಡು ಹಂಗಾರೆ, ಬಿಡು ಹಾಕು. ಬನ್ನಿ ಊಟ ಮಾಡೋಣ. The next day. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಹೊಳೆನರಸೀಪುರದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ನಾವು ಮೈಸೂರಿಗೆ ಹೋಗ್ಬೇಕಿತ್ತು ಒಂದು ಕೆಲಸದ ಮೇಲೆ. ಸೊ ನಾನು, ನಮ್ಮಮ್ಮ, ನಮ್ಮಪ್ಪ 3 ಜನ ಹೋಗ್ತಾ ಇದ್ದೀವಿ. ಅದು ಬೈಕಲ್ಲೇ ಹೋಗೋಣ ಅಂತ ಅನ್ಕೊಂಡ್ವು. ಆದರೆ ಮತ್ತೆ ಇವತ್ತು ಸಂಜೆನೇ ಬರಬೇಕಲ್ವ, ಇನ್ನು ಒಂದಿನ ಫುಲ್ಲು ಬರೀ ಗಾಡೀಲಿ ಓಡಿಸಿದ್ರೆ ಟ್ರೈನ್ ಆಗುತ್ತೆ ಅಂತ ನಮ್ಮಪ್ಪ ಬೇಡ ಅಂತ ಅಂದರು. ಬನ್ನಿ, ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಬಸ್ ಹತ್ತಿದ್ಮೇಲೆ ಸಿಗ್ತೀವಿ ಗೈಸ್. ಶನಿವಾರ ಅವತ್ತೇ ಹೋಗೋಕ್ಕಾಗಲ್ಲ, ಅವತ್ತು ಹೋದ್ರೆ ಅವತ್ತೇ ರಶ್ ಗೈಸ್. ಈಗ ಮೈಸೂರು ಬಸ್ ಹತ್ತಲಿಲ್ಲ, KR ನಗರದ ಬಸ್ ಹತ್ತಿದ್ದೀವಿ. ಯಾಕೆ ಅಂತಂದ್ರೆ ಮೈಸೂರು ಬಸ್ ಯಾವುದು ಬರ್ಲಿಲ್ಲ, ತುಂಬಾ ಜನ ಇದ್ರು ಅಂತ ಅಂದ್ಬಿಟ್ಟು KR ನಗರಕ್ಕೆ ಹತ್ತಿ ಅಲ್ಲಿಂದ ಮೈಸೂರಿಗೆ ಆರಾಮಾಗಿ ಕುತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹತ್ತಿದೀವಿ. ಬೈಕಲ್ಲಿ ಹೋಗ್ಬೇಕಾಗಿತ್ತು ಬಿಡು, ಕ್ರೇಜಿ ಆಗಿರೋದು. ಓಕೆ ಗೈಸ್, ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಗೈಸ್ ಆಗ್ಲೇ ಬಂದು ಒಂದು ವಿಸಿಟ್ ಮಾಡಿ ಇಲ್ಲೊಂದು ಟೀ ಕುಡ್ದು ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡೋಣ ಸಂಜೆ ಎಷ್ಟೊತ್ತಾಗುತ್ತೆ ಹೋಗೋದು ಏನು ಅಂತ. ಬಟ್ ಬಂದಿರೋ ಕೆಲಸನ ಮುಗಿಸ್ಬೇಕು ಗೈಸ್. ಈಗ ಊಟ ಮಾಡಕ್ ಹೋಗ್ತಾ ಇದೀವಿ ನಾವೆಲ್ಲರೂ. ಯಾವುದು ಪಂಚವಟಿ ಅಂತ ಹೋಟ್ಲ್ ಅಂತೆ, ಅಲ್ಲಿಗೆ ಹೋಗ್ತಾ ಇದೀವಿ. ಎಲ್ಲೈತದು? ಇಲ್ಲಿ. ಲೆಟ್ಸ್ ಗೋ ಗೈಸ್. ನಮ್ಮ ಮಾವ ಬಂದಿದ್ದಾರೆ. ಮಾವ ಹಾಯ್. ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಮಾವ ಬಂದಿದ್ದಾರೆ ಗೈಸ್. ನಮ್ಮ ಮಾವ, ಇನ್ನೊಬ್ರು ಮಾವ ಇದ್ದಾರೆ, ಅವ್ರು ಮುಂದೆ ಹೋದ್ರು. ನಾನು ಅವ್ರನ್ನ ಲಾಸ್ಟ್ ಟೈಮ್ ಬಂದಾಗ್ಲೂ ತೋರಿಸ್ತಿಲ್ಲ, ಫಂಕ್ಷನ್ ಅಲ್ಲಿ ಇದ್ದೆ ಅಂತ. ಇವತ್ತೇ ಫಸ್ಟ್ ಟೈಮ್ ಇದೆಯಾ ಈ ಹೋಟ್ಲು ನೋಡ್ತಿರೋದು ನಾನು. ಬನ್ನಿ ಹೋಗಿ ನೋಡೋಣ. ಏನು ಈಗ ಮಗ ಇರೋದೀಗ ಅಪ್ಪ ಸತ್ತದ, ಬಾದಾಮಿ ಹಾಲು ಇದು ಇಲ್ಲಿ ಫೇಮಸ್. ಅವ್ ನೋಡಿ ಇದುವರೆಗೂ ಫೋನ್ ಪೇ ಗಿನ್ ಪೇ ಏನಿಲ್ಲ, ಒನ್ಲಿ ಕ್ಯಾಶ್. ಇವತ್ತು ಕ್ಯಾಶಾ? ಇವತ್ತು ಕ್ಯಾಶ್. ಅವನು ಯಾವ ಇದು ಇಲ್ಲ, ಆನ್ಲೈನ್ ಇಲ್ಲ. ಮಾಡೋ, ಫೋನ್ ಮಾಡೋ. ಬಾಯ್. ಬರ್ತೀವಿ, ಫೋನ್ ಮಾಡಿ. ಬಸ್ ಸಿಗುತ್ತಾ? ಅದು ನೋಡೋಣ. ಬಾಯ್ ಮಾವ. ಗೈಸ್ ಬಂದಿದ್ದೀವಿ ಈಗ, ರಿಟರ್ನ್ ಬ್ಯಾಕ್ ಟು ಮನೆ. ಗೈಸ್ ಬಂದಿದ್ದೀವಿ ಈಗ, ಬಸ್ಸಲ್ಲಿ ಹತ್ತಿದ್ದೀವಿ. ಬಸ್ ಇಲ್ಲಿ ಫುಲ್ಲು ಬಸ್ಸೇ ಖಾಲಿ ಇದೆ. ಅಂದರೆ ನಾನು, ಇನ್ನೊಬ್ಬರು ಮಾವ, ಅಂದರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಮ್ಮ ಅಪ್ಪನ ತಂಗಿ ಅಂತ ಅಂದ್ಬಿಟ್ಟು
ಅವ್ರ ಗಂಡ ಅಂದ್ರೆ ನಮ್ಮ ಮಾವನ ನಾನು ಲಾಸ್ಟ್ ಟೈಮ್ ನಾನು ವ್ಲಾಗಲ್ಲಿ ತೋರಿಸಿರ್ಲಿಲ್ಲ. ಯಾಕೆ ಅಂತ ಅಂದರೆ ಅವ್ರ ಕೆಲ್ಸದಲ್ಲಿ ಬಿಸಿ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಾನೇನು ವ್ಲಾಗ್ ಮಾಡಿಲ್ಲ ಇದುವರೆಗೂ. ಸೊ ಇಲ್ಲ, ಅವ್ರನ್ನೂ ಒಂದಿನ ಇಂಟ್ರೊಡ್ಯೂಸ್ ಮಾಡ್ತೀನಿ, ವ್ಲಾಗಲ್ಲಿ ತೋರಿಸ್ತೀನಿ ಅವ್ರನ್ನ. ಯಾಕೆಂದರೆ ಅವ್ರ ಕೆಲ್ಸದಲ್ಲಿ ಬಿಸಿ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹೋಗಿ ವ್ಲಾಗ್ ಮಾಡೋದು ಅಷ್ಟು ಇದಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಸೊ ಅಷ್ಟೇ, ಬಂದಿದ್ದ ಕೆಲಸ ಎಲ್ಲ ಆಯಿತು. ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಅಲ್ಲಿಂದ ಹಂಗೆ ಅರ್ಕಲ್ಗೂಡ್ಗೆ ಹೋಗ್ಬೇಕು ಕೆಲಸಕ್ಕೆ. ಸೊ ನಾವು ಇನ್ನೊಂದು ಗಾಡಿ ನಿಲ್ಸಿದ್ದೀವಿ ಹೊಳೆನರಸೀಪುರದಲ್ಲಿ, ಅಲ್ಲಿಂದ ಡೈರೆಕ್ಟ್ ಊರು. ಬನ್ನಿ ಹೋಗೋಣ, ಮನೆಗೆ ಹೋಗೋಣ. ಮೊದಲು ನಾವು ಫುಲ್ಲು ಇಲ್ಲಿ ಲಕ್ಷ್ಮಿ ಟಾಕೀಸ್ ಅಂತ ಅಲ್ಲಿಗೆ ಬಂದ್ಬಿಟ್ಟು ಬಸ್ ಹತ್ತೋದು. ನಾವು ಎಲ್ಲ ಬಸ್ಸು ಸೀಟ್ ಸಿಗಲ್ಲ ಅಂತ ಅನ್ಕೊಂಡಿದ್ವು. ಇಡೀ ಬಸ್ಸೇ ಖಾಲಿ ಇದೆ, ಆರಾಮಾಗಿ ಹೋಗಿ. ಲೆಟ್ಸ್ ಗೋ. ಬೈಕಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೆ. ಇರಲಿ, ಬನ್ನಿ. ಲೈಟ್ ಲೈಟು ಲೈಟ್ ಅಂತಿದ್ದು ನೋಡ್ರಿ, ಇದು CC ಕ್ಯಾಮ್ರಾ ಅಂತ ಅಲ್ಲಿ ಹಾಕಿದ್ದಾರೆ. ನೀವು CCTV ಕಣ್ಗಾವಲಿದ್ದೀರಾ ಅನ್ನಲ್ಲ. ನಾ ಇಷ್ಟೊತ್ತರೆಗೂ ಅಬ್ಸರ್ವ್ ಮಾಡಿರ್ಲಿಲ್ಲ. ನಮ್ಮಮ್ಮ ಈಗ ಅಬ್ಸರ್ವ್ ಮಾಡ್ಬಿಟ್ಟು ಹೇಳೋದು, ಹಿಂಗ್ ಬರ್ತಿದೆ ಇದು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಕಂಡಕ್ಟರ್ ಇಲ್ವಲ್ಲ ಅದಕ್ಕೆ. ಕಂಡಕ್ಟರ್ ಇವಾಗ ಅದಕ್ಕೆ ಡ್ರೈವರ್ನ ಯಾರು ಕೊಳ್ಳೆ ಹೊಡೆದು. ಅಲ್ಲ ಅದಿಲ್ಲ, ಎರಡು CC ಕ್ಯಾಮ್ರಾದೇನ ಅದು. ಹ್ಞೂ ಕಣಮ್ಮ, ನೋಡು ಆ ಕಡೆ ಡೋರ್ ಕಡೆ ಒಂದಿದೆ, ಒಂದ್ ಹಿಂಗೆ ಅಂತ. ಲೆಫ್ಟ್ ಅಲ್ಲಿರೋ ಡೋರ್ ಕಡೆ, ಈ ಕಡೆ ನಮ್ ಕಡೆ ಒಂದು. ಅಂದ್ರೆ ಕಂಡಕ್ಟರ್ ಡ್ರೈವರ್ನ ಯಾರು ಕೊಳ್ಳೆ ಹೊಡೆದು ಬಿಟ್ರೆ ಅಂತ. ಏನೇನ್ ತಗೊಂಡ್ರು ಅದು ಟಿಕೆಟ್ ತಗೊಂಡಿಲ್ಲ, ಕಿಡ್ನಾಪು, ಟಿಕೆಟ್ ತಗೊಂಡಿಲ್ಲ. ಬಸ್ ಒಳಗೆ ಕಿಡ್ನಾಪ್ ಅಂತ. ಯಾವುದು ಅದು? ಸ್ಟಾಪ್ ಅದು ಬಟನ್, ಸ್ಟಾಪ್ ಬಟನ್ ಅಲ್ಲೇ ಬರ್ತಿದ್ದೆ ನೋಡೋದು. ಸ್ಟಾಪ್ ಏನಕ್ಕೆ ಅಂದ್ರೆ ಗೈಸ್, ಅಪ್ಪ 6 ಗಂಟೆ ಗುರು, ಕರೆಕ್ಟಾಗಿ 6 ಗಂಟೆಗೆ ಬಂದ್ವು ಮನೆಗೆ. ಅದೇ ಮೈಸೂರಿಂದ ಮಳೆ ಇರಲಿಲ್ಲ. ಮೈಸೂರಿಂದ ಇನ್ನೇನು ಬಂದು ಗಾಡಿ ಎಲ್ಲ ಎತ್ಕೊಂಡು ಹೊಳೆನರಸೀಪುರದಿಂದ ಊರಿಗೆ ಬರೋವಾಗ ಮಳೆ. ನಾನು ಅಲ್ಲಿ 1-2 ಕ್ಲಿಪ್ಸ್ ತಗೊಂಡೆ, ಅದಾದ ತಕ್ಷಣ ಮಳೆ ಬಂತು ಅಂತ ಅಂದ್ಬಿಟ್ಟು ಬೇಗ ಬಂದ್ವು ಮನೆಗೆ. ಸೊ ನಮ್ಮಮ್ಮ ಈಗ ಹಾಲು ಕಾಯಿಸ್ತಾ ಇದ್ದಾರೆ. ಏಕೆಂದರೆ ಗೊತ್ತಲ್ಲ ಏನಕ್ಕೆ ಅಂತ. ಬೆಳಗ್ಗೆ ಅಲ್ಲಿ ಕುಡ್ದಿದ್ದು, ಅದಾದ್ಮೇಲೆ ಮತ್ತೆ ಕುಡಿಲಿಲ್ಲ. ಇಲ್ಲಿ ನೋಡ್ರಿ, ಡೆಡಿಕೇಶನ್ ನೋಡ್ರಿ ನಮ್ಮ ಅಮ್ಮಂದು. ಕಾಫಿ ಮಾಡ್ಬೇಕು, ಅದು ಟೀ, ಇದು ಕಾಫಿ. ಕಾಯಿಸ್ಬೇಕು ಫಸ್ಟ್. ಅದೇ ಕಾಯಿಸ್ತು ಮೇಲೆ ಮಾಡು ಅಷ್ಟೇ. ಡೈಲಿ ವ್ಲಾಗ್ ಮಾಡೋಣ, ಕರೆಕ್ಟಾಗಿ ಪ್ರಾಪರಾಗಿ ಮಾಡೋಣ ಅಂತ ಅನ್ಕೋತೀನಿ. ಇವತ್ತು ಅಪ್ಲೋಡ್ ಮಾಡೋ ವ್ಲಾಗಲ್ಲೂ ಕೂಡ ನಾನು ಬುಧವಾರ ವ್ಲಾಗ್ ಮಾಡಿದ್ದೆ, ಒಂದಷ್ಟು ಕ್ಲಿಪ್ಸ್ ತಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಒಂಥರ 2 ದಿನದ ವ್ಲಾಗು ಅಂತ ಅನ್ಕೊಳ್ರಿ, ಆ ಥರ ಮಾಡಿದ್ದೀನಿ. ಸೊ ನೋಡ್ರಿ ಅದನ್ನು. ಆಮೇಲೆ ಇನ್ನೇನಿಗೆ ಟೈಮ್ ಆಯ್ತು, ನಾನು ಮತ್ತೆ ಈಗ ಕ್ಲಿಪ್ಸ್ನೆಲ್ಲ ಸ್ವಲ್ಪ ನೋಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.